ನಿಮ್ಮನ್ನು ತಡೆದು ನಿಲ್ಲಿಸಿದ್ದೇನೆ. ಕಾರಣ ಏನು ಬಲ್ಲಿರಾ? ಕೇವಲ ನಾವು ಹತ್ತಿರದಿಂದ ನೋಡಿದರೆ ಸಾಲದು, ಸೂಕ್ಷ್ಮವಾಗಿ ಪ್ರತಿಯೊಂದನ್ನು ಗಮನಿಸಬೇಕು. ದೂರದ ಬೆಟ್ಟ ನುಣ್ಣಗೆ ಅಂತ ಮಾತುಂಟು. ಅಂತರಿಂದವೋ ಅತ್ತನ ದೃಷ್ಟಿ ಹರಿಸಿದೆ. ಯಾವುದೋ ಒಂದು ಬೆಟ್ಟದೋಪಾದಿಯ ದೃಶ್ಯ ನನಗೆ ಗೋಚರವಾಗುತ್ತಾ ಉಂಟು. ಹೌದಪ್ಪ, ಅದು ಯಾವುದು? ಯಾಕಂದ್ರೆ ಇಲ್ಲಿ ಹರಿಯುತ್ತಾ ಇರುವುದು ನೀರಜಾಲ. ಯಾವುದಿದು? ಆದ್ದರಿಂದ ಈ ನೀರ್ಜಾಲದಲ್ಲಿ ಯಾವುದೋ ಒಂದು ವಿಶೇಷತೆ ನಮಗೆ ಗೋಚರಿಸ್ತಾ ಉಂಟು ಅಂತಾದ್ರೆ ಅದು ಏನು ಅಂತ ತಿಳಿಯಬೇಕು. ಎಲ್ಲಿ ನೋಡಿದರಲ್ಲಿ ಮಂಜು, ಆದ್ದರಿಂದ ಮಂಜಿನ ಹಿಂದೆ ಯಾವುದೋ ಒಂದು ಪರ್ವತ ಕಾಣ್ತದೆ ಅಂತಾದ್ರೆ ನನಗಿಂತಲೂ ಹೆಚ್ಚಾಗಿ ಅದರ ಅನುಭವ ಇರಬಹುದು ಅಂತ ನಾನು ತಿಳಿದಿದ್ದೇನೆ. ನಂದೀಶ, ಹೀಗೆ ಬಾ. ನೀನು ಸೂಕ್ಷ್ಮಮತಿ, ನೀನು ಬಹಳಷ್ಟು ಈ ಕ್ಷೇತ್ರದಲ್ಲಿ ತಿರುಗಾಟ ಮಾಡಿದವ ಅಪ್ಪನೊಂದಿಗೆ. ಆದ್ದರಿಂದ ಅದು ಎಂತ ನೀ ಸೂಕ್ಷ್ಮವಾಗಿ ಗಮನಿಸಿ ಹೇಳಬಲ್ಲೆಯಾ? ದೂರದಲ್ಲಿರುವುದು ನಿಜ, ಬಹುಶಃ ಮಣ್ಣಿನ ಹಾಗೆ ಕಾಣುತ್ತಾ ಉಂಟು. ಅದು ಮಣ್ಣಿನ ಗುಡ್ಡೆಯ? ಮಣ್ಣ ಗುಡ್ಡೆ ಇಲ್ಲಿ ಮಣ್ಣಿನ ಬಣ್ಣವೇ ಅಲ್ಲಿ ಕಾಣುವುದಿಲ್ಲ. ಆದ್ದರಿಂದ ಅದು ಮಣ್ಣ ಗುಡ್ಡ ಅಲ್ಲ. ಇಲ್ಲಿ ನೀನಾದರೂ ಕಂಡಿದ್ದೀಯಲ್ಲ, ಅದು ಹೇಗೆ ಕಾಣ್ತದೆ? ಮತ್ತೆ ಹೇಳಬೇಕಾ? ಕಲ್ಲಿನ ರಾಶಿ ಉಂಟು, ಅದು ಕಲ್ಲು ಗುಡ್ಡೆ. ಒಬ್ಬ ಮಣ್ಣ ಗುಡ್ಡೆ, ಇನ್ನೊಬ್ಬನಿಗೆ ಕಲ್ಲ ಗುಡ್ಡೆ. ನಿನಗೆ ಯಾವ ಗುಡ್ಡೆ ಕಾಣ್ತದೆ? ನನಗೆ ಅದು ನೋಡುವಾಗ ನಿನ್ನ ಹೊಟ್ಟೆ ಹಾಗೆ ನಿನಗೆ ನನ್ನ ಹೊಟ್ಟೆಯ ಮೇಲೆ ಒಂದು ಕಣ್ಣದು. ನಿನ್ನ ಜೀವಮಾನದಲ್ಲಿ ಬರುವುದು ಬೇಡ ಇಟ್ಟು, ಆದ್ರೆ ನಿಮಗೆ ಹಾಗೆ ಕಾಣ್ತಾ ಉಂಟು. ಆದ್ರೆ ನಾನು ಸೂಕ್ಷ್ಮವಾಗಿ ಗಮನಿಸಿದ್ದೇನೆ. ಹೇಗೆ? ಯಾಕಂದ್ರೆ ಆನೆಯ ಕಣ್ಣು ಸೂಕ್ಷ್ಮ, ಆನೆ ಮುಖದವನ ಕಣ್ಣು ಸೂಕ್ಷ್ಮ. ಅದು ನಿಜವಾಗಿಯೂ ಮಣ್ಣಿನದ್ದು ಅಥವಾ ಬೇರೆ ಯಾವುದರದ್ದು ರಾಶಿ ಅಲ್ಲ. ಅದು ಮನ್ಮಥನನ್ನು ಸುಟ್ಟು ಉಳಿದ ಭಸ್ಮದ ರಾಶಿ. ಹಿಂದಕ್ಕೆ ದಕ್ಷಾಪುರದಲ್ಲಿ ದಾಕ್ಷಾಯಿಣಿಯನ್ನು ಕಳಕೊಂಡ ನಮ್ಮಪ್ಪ ಈ ಕ್ಷೇತ್ರದಲ್ಲಿ ತಪೋನಿರತರಾದರಂತೆ ಪಾರ್ವತಿಯಾಗಿ ಹುಟ್ಟಿದರು ದಾಕ್ಷಾಯಿಣಿ. ಪಾರ್ವತಿ ಪರಮೇಶ್ವರನ ಸಂಯೋಗವಾಗಬೇಕು, ದುಷ್ಟಮಥನವಾಗಬೇಕು ಅಂತ ಇಚ್ಛಿಸಿದಂತೆ ಹರಿ ನಿರೂಪದಂತೆ ಮನ್ಮಥ ಇಂದ್ರನ ಮಾತಿನಂತೆ ಇಲ್ಲಿಗೆ ಬಂದ. ಪಂಚಬಾಲಕನನ್ನು ಯೋಗೀಂದ್ರನಾದ ಈಶನಿಗೆ ಬಿಟ್ಟ. ಯೋಗೇಂದ್ರನ ಸೂಚನೆ, ಯೋಗೀಂದ್ರನ ತಪಸ್ಸು ಕೆಡಿಸುವಿಕೆ. ಪರಿಣಾಮದಲ್ಲಿ ಕ್ಷುದ್ರನಾದ ರುದ್ರ ತಾನು ಮೂರನೇ ಕಣ್ಣನ್ನು ಬಿಟ್ಟನಂತೆ. ಮನ್ಮಥನ ಕಾಯವದು ಕಷ್ಟವಾಗಿ ಹೋಯಿತು. ಮುಂದೆ ಮನ್ಮಥ ಅನಂಗನಾಗಿ ಉಳಿದ. ಆದರೆ ಅಂತ ಮನ್ಮಥನ ಶರೀರವನ್ನು ಸುಟ್ಟಾಗ ಉಂಟಾದ ಬೂದಿಯ ರಾಶಿ ಈಗಲೂ ಉಂಟು. ಮಹಾತ್ಮರ ಬೂದಿ ಯಾವತ್ತೂ ಇರುತ್ತದೆ. ಅವರು ಯಾವತ್ತೂ ಹುತಾತ್ಮನಿ. ಬೇಡತ್ತು ಮಾಡಿದವರು ಯಾವತ್ತೂ ಒಮ್ಮೆ ಪ್ರಚಾರಕ್ಕೆ ಬರ್ತಾರೆ, ಮತ್ತೆ ಸುದ್ದಿಯೇ ಇರುವುದಿಲ್ಲ. ಆದ್ದರಿಂದ ಇವತ್ತಿಗೂ ಹುತಾತ್ಮ
ಮಹಾತ್ಮನಾದ ಮನ್ಮಥನ ಪದ್ಮದ ರಾಶಿ ಉಳಿದಿದೆ ಅಂತ ಆದ್ರೆ ಆ ಪದ್ಮದಿಂದ ಏನಾದರೂ ರಚನೆ ಮಾಡಬೇಕು ಅಂತ ನಾ ಯೋಚನೆ ಮಾಡಿದ್ದೇನೆ. ಏನು ರಚಿಸುವುದು? ಚಿತ್ರತರವಾದ ಮೂರ್ತಿಯೊಂದರ ರಚನೆ ಮಾಡಬೇಕು ಅಂತಿದ್ರೆ ಪದ್ಮದ ಬಳಿಗೆ ನಾ ಹೋಗುತ್ತೇನೆ. ಎಲ್ಲಿ ನೋಡಿದರೂ ಮಂಚು, ನೀರು ಹರಿವಿಕೆ ಕಾಣುವುದಿಲ್ಲ. ಹೌದು, ಹರಿದ ಹಾಗೆ ಕಾಣುವುದು ಮಾತ್ರ ಅದು ಮಂಚೆ. ಆದ್ದರಿಂದ ಹತ್ತಿರದಲ್ಲುಂಟು ಮಾನಸ ಸರೋವರ. ನಂದೀಶ, ಒಂದು ಉಪಕಾರ ಮಾಡ್ತೀಯ. ಹೇಗೆ? ಶೀಘ್ರವಾಗಿ ಹೋಗಿ ಅಲ್ಲಿಂದ ಸ್ವಲ್ಪ ಪುಣ್ಯ ಜಲ ತಂದು ಕೊಡುವೆ. ನನ್ನಿಂದಾಗುದಿಲ್ಲ. ಯಾಕೆ? ಈಗ ಉಪಾಯ ಬಂದದ್ದು ಯಾರಿಗೆ? ಉಪಾಯ ಹೊಳೆದದ್ದು ನನಗೆ. ನಿನಗಲ್ಲ, ನೀನೇ ಹೋಗಿ ನೀರುತ್ತ. ಈ ಹೊಟ್ಟೆ ಸ್ವಲ್ಪ ಹೋದಿತ್ತು, ಒಂದು 10 ಸಲ ಸೇವೆ ಆಗಲಿ. ನನ್ನದು ಸೇವೆ ಅಲ್ಲ, ನಾವು ಸೇವೆ ಮಾಡುವುದೇ ಇಲ್ಲ, ಅಪ್ಪನ ಸೇವೆ ಮಾತ್ರ. ನೀನು ಸೇವೆ ಮಾಡುವುದಿಲ್ಲ? ಇಲ್ಲ. ನೀನೇತಾ ಆಗುವುದಿಲ್ಲ. ನನ್ನಿಂದ ಆಗುದಿಲ್ಲ. ಯಾವುದಕ್ಕಾಗಲಿಕ್ಕೆ ಏನಾದ್ರೂ ಆಗುದಿದ್ರೆ ನೀನಾಗಬೇಕು. ಏನು ಇಂತಹ ಸೇವೆ ಮಾಡ್ಲಿಕ್ಕೆ ಆದ್ದರಿಂದ ಒಂದು ಉಪಕಾರ ಮಾಡಬೇಕು. ಅವತಾರದಿದ್ರೆ ಅಷ್ಟೇ ಹೋಯಿತು. ಅದೇ ನೀವು ಹೋಗಿ ಸ್ವಲ್ಪ ನೀರು ತರ್ತೀಯ. ನಾನು ಹೋಗುದಿಲ್ಲ. ನೀನು ಮಾತಾಡುವಾಗ ಈ ತರ ತಾತ್ಕಿಂತ ಭಾವಿಸಿ ಅಮ್ಮ ಎಲ್ಲ ತಿನ್ಲಿಕ್ಕೆ ಕೊಡುವಾಗ ನನಗೆ ಸ್ವಲ್ಪ ಕೊಡ್ತೀಯ, ಸ್ವಲ್ಪ ಬೇಕಂತ. ಒಬ್ಬ ಅದು ನನಗೆ ಹರಕೆ ಬರುವುದು. ಈಗ ಇದು ಕೂಡ ನಿನಗಲ್ಲ ಬೇಕಾದ ತರೋದಿಲ್ಲ. ಇಲ್ಲ, ಯಾವತ್ತೂ ಹೀಗೆ ಉಪಕಾರ ಮಾಡ್ತೀಯ. ಏನು? ಶೀಘ್ರವಾಗಿ ಸ್ವಲ್ಪ ತಿಳಿ ನೀರು ತರುವೆಯ. ನೀರಿನ ಚಲನೆ ಇಲ್ಲದ ಸ್ಥಳ, ನೀರ್ ಚಲ. ಆದ್ರೆ ಸ್ವಲ್ಪ ದೂರದಲ್ಲಿ ಮಾನಸ ಸರೋವರದಲ್ಲಿ ನೀರು ತರಬೇಕು ಅಂತ ಹೇಳ್ತಾ ಇದ್ದೆ. ನನಗೆ ಈಗ ಸ್ವಲ್ಪ ಹೊತ್ತಿನ ಮುಂಚೆ ಕಾಲು ನೋವು ಉಂಟು. ಬೇರೇನು ಆಗಲಿಲ್ವ? ಅದು ಕೆಲವರಿಗೆಲ್ಲ ಹಾಗೆ. ಅದು ನಾಳೆ ಏನಾದ್ರೂ ಕಷ್ಟ ತುಂಟು ಅಂತಾದ್ರೆ ಇವತ್ತೇ ಜ್ವರ ಆರಂಭ. ನೀನಾಗುವ ಹಾಗೆ ಅಲ್ವಾ? ನಮ್ಮ ಕಾವ ಒಂದು ಪ್ರಯೋಜನಕ್ಕಾಗಲಿಕ್ಕಿಲ್ಲ. ಗಂಟಕರ್ಣ, ಸ್ವಲ್ಪ ಉಪಕಾರ ಮಾಡ್ತೀಯ. ನೀವ್ ಯಾವುದಕ್ಕೂ ಆಗಲಿಕ್ಕಿಲ್ಲ. ನಾನೇ ಹೋಗುತ್ತೇನೆ. ಮಾನಸ ಲಬ್ಧಿಯಿಂದ ತಿಳಿ ಜಲವನ್ನು ತಂದು ಪದ್ಮಕ್ಕೆ ಹಾಕಿ ಸುಂದರವಾದ ಮೂರ್ತಿಯನ್ನು ಈಗ ರಚನೆ ಮಾಡುತ್ತೇನೆ.